ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಏನು ವಿದ್ಯುತ್ತಿನ ಸ್ಟೋರೇಜ್, ಇದು ನೀರಿನ ರೂಪದಲ್ಲಿ ವಿದ್ಯುತ್ತನ್ನ ಸ್ಟೋರೇಜ್ ಮಾಡ್ತಾರಲ್ಲ, ಅದರಿಂದ ನಾವು ಕಳ್ಕೊಳ್ಳೋದೇನು ಅಂದ್ರೆ ನಿಜವಾದ ನೀರಿನ ಸ್ಟೋರೇಜು. ನಿಮಗೆ ಗೊತ್ತಿರಬೇಕು, ಪಶ್ಚಿಮ ಘಟ್ಟದ ಎಲ್ಲಾ ನದಿಗಳು ವರ್ಷ ಇಡೀ ಹರಿಲಿಕ್ಕೆ ಕಾರಣ ಪಶ್ಚಿಮ ಘಟ್ಟ ಒಂದು ನೀರಿನ ಸ್ಟೋರೇಜ್ ಆಗಿ ಕೆಲಸ ಮಾಡ್ತಾ ಇದೆ. 3 ತಿಂಗಳು ಬಿದ್ದಂತ ಮಳೆಯನ್ನ 12 ತಿಂಗಳು ಹಿಡಿದಿಟ್ಟು ನಿಧಾನವಾಗಿ ಕಳಿಸುವಂತ ಕೆಲಸವನ್ನ ಪಶ್ಚಿಮ ಘಟ್ಟ ಮಾಡ್ತಾ ಇದೆ. ಹಾಗಾಗಿ ಈ ಯೋಜನೆಯಿಂದ ಈ ಸ್ಟೋರೇಜ್ಗೆ ಧಕ್ಕೆ ಬಂದ್ರೆ ಹಾಗಾದ್ರೆ ನೀರಿನ ಸ್ಟೋರೇಜ್ಗೆ ಏನು ಪರ್ಯಾಯ ಕೊಡ್ತೀರಾ ಅನ್ನೋದನ್ನ ನಾ ಪ್ರವರ್ತಕರಿಗೆ ಕೇಳ್ತೀನಿ. ವಿದ್ಯುತ್ತಿಗೆ ಪರ್ಯಾಯ ಸ್ಟೋರೇಜ್ ಆದ್ರೆ ನೀರಿಗೆ ಸ್ಟೋರೇಜ್ ಯಾವುದು ಇದಕ್ಕೆ ಪರ್ಯಾಯವಾಗಿ? ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಈ ಯೋಜನೆಯಿಂದ ಆಗುವಂತ ಪರಿಸರ ಮಾಲಿನ್ಯದಿಂದ 18,000 ಟನ್ ಜಿಲೆಟಿನ್ ಬಳಸೋದ್ರಿಂದ ಕೆಳಭಾಗದ ಎಲ್ಲಾ ಜಲಮೂಲಗಳು ಮಾಲಿನ್ಯಕ್ಕೊಳಗಾಗುತ್ತೆ, ಅಲ್ಲಿಯ ಕೃಷಿ ಭೂಮಿಗೆ ತೊಂದರೆ ಆಗುತ್ತೆ. ಅದಕ್ಕೇನು ಪರ್ಯಾಯ? ಮತ್ತೆ ಇದರಿಂದ ನೀರಿನ ಸಮಸ್ಯೆ ಆಗೋದಿಲ್ಲ, ಯಾಕೆಂದ್ರೆ ಇದು ಸ್ಟೋರೇಜ್ ಅಷ್ಟೇನೆ, ಮತ್ತೆ ಮತ್ತೆ ಅದೇ ನೀರನ್ನ ಬಳಸ್ತೀವಿ ಅಂತ ಹೇಳ್ತಾರೆ. ಇದು ಸರಿ, ತಾಂತ್ರಿಕವಾಗಿ ಇದು ಸರಿ. ಆದ್ರೆ ಈ ಬಿಡುವ ನೀರೇನಿದೆ ಅದು ಪ್ರತಿದಿನ ಬೆಳಿಗ್ಗೆ ಯಾವಾಗ ವಿದ್ಯುತ್ ಉತ್ಪಾದನೆ ಆಗುತ್ತೆ ಆವಾಗ ನದಿಗೆ ಹೋಗುತ್ತೆ, ಯಾವಾಗ ನೀರು ಪಂಪ್ ಮಾಡ್ತಾರೋ ಅವಾಗ 0 ಫ್ಲೋ ಇರುತ್ತೆ. ಅಂದ್ರೆ ದಿನದಲ್ಲಿ 8 ಗಂಟೆ 6 ಗಂಟೆ ಫ್ಲೋ ಇದ್ರೆ ಇನ್ನು 18 ಗಂಟೆ 0 ಫ್ಲೋ ಇರುತ್ತೆ. ಈ ವೇರಿಯೇಷನ್ ಇಂದ ಆಗುವಂತಹ ವನ್ಯಜೀವಿಗಳಿಗೆ ಮತ್ತೆ ಜಲಚರಗಳಿಗೆ ಆಗುವಂತಹ ಸಮಸ್ಯೆ, ಮತ್ತೆ ಕೃಷಿ ಭೂಮಿಗೆ ಆಗುವಂತಹ ಸಮಸ್ಯೆ, ಮತ್ತು ಕರಾವಳಿಯಲ್ಲಿ ಮತ್ಸ್ಯದಿಂದ ಕ್ಷಾಮದಿಂದ ಆಗುವಂತಹ ಸಮಸ್ಯೆಗೆ ಏನು ಪರ್ಯಾಯ? ಈ ಪರ್ಯಾಯಗಳು ಮತ್ತೆ ನಾವು ಕಳ್ಕೊಳ್ಳುವಂತ ಪ್ರಾಣಿ ಸಂತತಿ ಇರಬಹುದು, ಸಸ್ಯ ಸಂಪತ್ತು ಇರಬಹುದು, ಅವರೇ ಹೇಳುವಂತ ಒಂದು ದೀರ್ಘವಾದ ಪಟ್ಟಿ ಕೊಟ್ಟಿದ್ದಾರೆ EIA ನಲ್ಲಿ. ಇಷ್ಟು ಔಷಧೀಯ ಸಸ್ಯಗಳಿದೆ, ಇನ್ನೂ ಇದರ ಬಗ್ಗೆ ಪೂರ್ಣವಾದ ಸಂಶೋಧನೆ ಆಗಿಲ್ಲ ಅಂತ. ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ಸಸ್ಯ ಸಂಪತ್ತನ್ನು ಕಳ್ಕೊತಾ ಇದೀವಿ. ಅದಕ್ಕೆ ಪರ್ಯಾಯ ಏನು? ಈ ಪರ್ಯಾಯಗಳನ್ನ ಅವ್ರು ಹೇಳಬೇಕು. ನಾವು ನಿಮ್ಮ ವಿದ್ಯುತ್ತಿನ ಬೇಡಿಕೆಗೆ ಪರ್ಯಾಯ ಏನು ಹೇಳೋದಕ್ಕೆ ಮುಂಚೆ ಅವರು ಈ ಪರ್ಯಾಯಗಳನ್ನ ಹೇಳಬೇಕು ಅನ್ನೋದು ನಮ್ಮ ಮೊದಲನೇ ಆಗ್ರಹ. ಎರಡನೇದಾಗಿ, ಇವತ್ತಿನ ಈ ಸಮಸ್ಯೆ ಏನಿದೆ, ನಾವು ಒಟ್ಟು ವಿದ್ಯುತ್ತಿನ ಉತ್ಪಾದನೆಯಲ್ಲಿ ಸೌರಶಕ್ತಿಯ ಪ್ರಮಾಣ ಜಾಸ್ತಿ ಆದಾಗೆ ಸೌರಶಕ್ತಿಯ ಕೆಲವು ಲಿಮಿಟೇಷನ್ ಏನು ಅಂತಂದ್ರೆ, ಅದು ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೆ ಮಾತ್ರ ತೀಕ್ಷ್ಣವಾದ ಬೆಳಕಿರುತ್ತೆ. ಉಳಿದ ಸಮಯದಲ್ಲಿ ನಮಗೆ ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ. ನಮ್ಮ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆ ಬರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಪೀಕ್ ಲೋಡ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರೆ. ಇದಕ್ಕೆ ಪರ್ಯಾಯವಾಗಿ ಇವತ್ತು ಪ್ರಪಂಚದೆಲ್ಲೆಡೆ ನಮ್ಮ ದೇಶದಲ್ಲೇನೆ ಬಳಸ್ತಾ ಇರುವಂತಹ ಬ್ಯಾಟರಿ ತಂತ್ರಜ್ಞಾನ ಏನಿದೆ, ಇದು ಆರ್ಥಿಕವಾಗಿ ಈ ಪಂಪ್ ಸ್ಟೋರೇಜ್ ಇವತ್ತು ಕೊಟ್ಟಿರುವಂತ ಇವತ್ತಿನ ಬಜೆಟಿನ ಪ್ರಕಾರ ಹೇಳ್ತಾ ಇರೋದು. ಯಾಕಂದ್ರೆ ಇನ್ನು 5 ವರ್ಷದ ನಂತರ ಖಂಡಿತವಾಗಿ ಈ ಬಜೆಟ್ 2 ಪಟ್ಟು ಆಗೋದು ಅನ್ನೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂತದ್ದು. ಇವತ್ತಿನ ಬಜೆಟ್ ಏನಿದೆ 10,200 ಕೋಟಿ, ಅದಕ್ಕೆ ಹೋಲಿಸಿದ್ರು ಸಹ ಬ್ಯಾಟರಿ ತಂತ್ರಜ್ಞಾನ ಇದರ 5ನೇ 1 ಭಾಗ ಆಗುತ್ತೆ ಅನ್ನೋದನ್ನ ಖಾಸಗಿ ಕಂಪನಿಗಳು ಕೊಟ್ಟಿರುವಂತ ಟೆಂಡರ್ ಅಲ್ಲಿ ಇದೆ. ಖಾಸಗಿ ಕಂಪನಿಗಳು, ಇದರಲ್ಲಿ ಸರ್ಕಾರದ ಹೊಣೆಗಾರಿಕೆ ಏನೂ ಇರೋದಿಲ್ಲ. ಸ್ವಂತ ದುಡ್ಡು ಹಾಕಿ ಖಾಸಗಿ ಕಂಪನಿಗಳು ಅವರೇ ಬ್ಯಾಟರಿ ಸ್ಟೋರೇಜ್ ತಂತ್ರಜ್ಞಾನವನ್ನು ಇನ್ಸ್ಟಾಲ್ ಮಾಡಿ ಸರ್ಕಾರಕ್ಕೆ ₹3.50 1 ಯೂನಿಟ್ ವಿದ್ಯುತ್ತನ್ನ ಕೊಡ್ತಾರೆ. ನೀವು ಅವರಿಗೆ ವಿದ್ಯುತ್ತನ್ನ ಕೊಟ್ಟರೆ ಸ್ಟೋರೇಜ್ ಮಾಡಿ ₹3. ಇಲ್ಲಿ EIA ನಲ್ಲಿ ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಅಲ್ಲಿ ಅವರೇ ಕೊಟ್ಟಿರೋ ಹಾಗೆ ₹1 1 ಯೂನಿಟ್ ವಿದ್ಯುತ್ತನ್ನ ಸಿಕ್ಕಿದ್ರೆ ನಮಗೆ ನೀರನ್ನ ಪಂಪ್ ಮಾಡ್ಲಿಕ್ಕೆ, ನಾವು ನಿಮಗೆ ₹5 1 ಯೂನಿಟ್ ಅನ್ನ ಕೊಡ್ತೀವಿ. ₹2 1 ಯೂನಿಟ್ ವಿದ್ಯುತ್ ಸಿಕ್ಕಿದ್ರೆ ಸ್ಟೋರ್ ಮಾಡ್ಲಿಕ್ಕೆ ನಾವು ನಿಮಗೆ ₹7.5 1 ಯೂನಿಟ್ ಅನ್ನ ಕೊಡ್ಲಿಕ್ಕೆ ಆಗುತ್ತೆ ಈ ಯೋಜನೆಯಿಂದ. ಮತ್ತೆ ₹3 ಆದ್ರೆ ₹9.5 ಆಗುತ್ತೆ ಅನ್ನೋದನ್ನ ಅವರೇ ಟೇಬಲ್ ಅಲ್ಲಿ ಹಾಕಿದ್ದಾರೆ. ಟೇಬಲ್ 2.4 ಸೆಕ್ಷನ್ 2.4 ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ನೋಡ್ಬೋದು. ಇದು ಸರ್ಕಾರಿ ಸಾರ್ವಜನಿಕರ ಮಾಹಿತಿಗೆ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತಹ ರಿಪೋರ್ಟ್. ನಮಗೆ ಕೊಟ್ಟಿರೋದು 2ನೇ, ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಮತ್ತೆ EIA ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಅವರೇ ಕೊಟ್ಟಿರುವಂತದ್ದು.
ಖಾಸಗಿ ಕಂಪ್ನಿಯವರು ₹3 ₹3.5 ಕೊಡೋ ಹಣ ಎಲ್ಲಿ, ಇವರು ₹9 ಕೊಡೋ ಹಣ ಎಲ್ಲಿ? ಇದು 10,000 ಕೋಟಿ ರೂಪಾಯಿ ಬಜೆಟ್ ಅಲ್ಲ, ಇದು 8,000. ಯಾಕಂದ್ರೆ ಮೊದಲಿದ್ದು 8,000, ಅದಕ್ಕೆ ಮುಂಚೆ ಇದ್ದಿದ್ದು 5,000 ಕೋಟಿ. ಆಗ ಮಾಡಿದಂಥ ಎಸ್ಟಿಮೇಟ್ ಪ್ರಕಾರ ಈ ಖರ್ಚಿದೆ. ಹಾಗಾಗಿ ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನ ಅತ್ಕೃಷ್ಟ ಎಲ್ಲದಕ್ಕಿಂತನೂ ಈ ಕಾಡು ಕಳೆದು ಪಂಪ್ ಸ್ಟೋರೇಜ್ ಮಾಡೋದಕ್ಕಿಂತ ಆರ್ಥಿಕವಾಗಿ ಲಾಭದಾಯಕ. ಮತ್ತೆ ಇನ್ನೊಂದು ಇದರ ಲಾಭ ಏನು ಅಂದ್ರೆ, ಇಲ್ಲಿ 2,000 ಮೆಗಾವ್ಯಾಟನ್ನ ಒಂದೇ ಜಾಗದಲ್ಲಿ ಉತ್ಪಾದನೆ ಮಾಡಿ ಇಡೀ ಕರ್ನಾಟಕಕ್ಕೆ ಹಂಚಬೇಕಾಗುತ್ತೆ. ಯಾವತ್ತು ಕೇಂದ್ರೀಕರಣ ಮತ್ತೆ ವಿಕೇಂದ್ರೀಕರಣದಲ್ಲಿ ಬಹಳಷ್ಟು ಲಾಸ್ ಆಗುತ್ತೆ. ಅದರ ಬದಲು ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನಕ್ಕೆ ಕನಿಷ್ಠ ಸಾಮರ್ಥ್ಯ ಅನ್ನೋದಿಲ್ಲ. ನೀವು 5 ಮೆಗಾವ್ಯಾಟ್ದು ಹಾಕ್ಬೋದು, 50 ಹಾಕ್ಬೋದು, 500 ಹಾಕ್ಬೋದು. ಎಲ್ಲೆಲ್ಲಿ ಯಾವ್ಯಾವ ತರದ ಡಿಮ್ಯಾಂಡ್ ಇದೆ ಅದಕ್ಕೆ ಸೂಕ್ತವಾಗಿ ತಾಲೂಕಾ ಕೇಂದ್ರಗಳಲ್ಲೇ ಹಾಕಿ ಅಲ್ಲಿಯ ಲೋಡ್ ಅನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಇದೆ. ಇದು ಅದಕ್ಕಿಂತ ಬ್ಯಾಟ್ರಿ ಸ್ಟೋರೇಜ್ ಪಂಪ್ ಸ್ಟೋರೇಜ್ಗಿಂತ ಬಹಳ ಉತ್ತಮವಾದ ಒಂದು ತಂತ್ರಜ್ಞಾನ. ಇನ್ನೊಂದು ತಾಂತ್ರಿಕ ಪ್ರಶ್ನೆ ಅವರು ಹೇಳೋದು, ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನದಲ್ಲಿ ಬ್ಲ್ಯಾಕ್ಔಟ್ ಅಂದ್ರೆ ಕರೆಂಟ್ ಲೋಡ್ ಗ್ರಿಡ್ ಫೇಲ್ಯೂರ್ ಆದ್ರೆ ಇದರಿಂದ ಸ್ಟಾರ್ಟ್ ಮಾಡಿ ಕೊಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಪಂಪ್ ಸ್ಟೋರೇಜ್ ನಲ್ಲಿ ಕೊಡಬಹುದು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೂ ಸಹ ಈಗ ಗ್ರಿಡ್ ರಿಫಾರ್ಮಿಂಗ್ ಇನ್ವರ್ಟರ್ಸ್ ಅಂತ ಇದರ ಜೊತೆನಲ್ಲೇ ಹಾಕಿ ಕೊಡ್ತಾ ಇದ್ದಾರೆ. ಗ್ರಿಡ್ ರಿಫಾರ್ಮಿಂಗ್ ಇನ್ವರ್ಟರ್ಸ್ ಇದನ್ನ ನೋಡ್ಬೋದು ನೀವು. ಈ ಗ್ರಿಡ್ ರಿಫಾರ್ಮಿಂಗ್ ಇನ್ವರ್ಟರ್ಸ್ ಅಲ್ಲಿ ನೀವು ಗ್ರಿಡ್ ಅಲ್ಲಿ ಕರೆಂಟೇ ಇಲ್ಲದೆ ಇದ್ರೂ ಸಹ ಈ ಬ್ಯಾಟ್ರಿಯಿಂದ ಅದಕ್ಕೆ ಬೇಕಾದಂತ ವೋಲ್ಟೇಜು ಮತ್ತು ಫ್ರೀಕ್ವೆನ್ಸಿನ ಮೇಂಟೈನ್ ಮಾಡಿ ಯಾವುದೇ ಗ್ರಿಡ್ಗೆ ಸ್ಥಿರತೆಗೆ ತೊಂದರೆ ಆಗದೆ ರೀತಿಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ. ಇದು ಬ್ಯಾಟ್ರಿ ಸ್ಟೋರೇಜ್ ತಂತ್ರಜ್ಞಾನ. ಇದರ ಜೊತೆಗೆ ಅವರು ಬಿಟ್ಟಿರುವಂತದ್ದು ಅಂದ್ರೆ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್. ಅಂದ್ರೆ ಬಳಕೆದಾರರ ಕಡೆಯಿಂದ ಏನೇನು ನಿರ್ವಹಣೆ ಮಾಡಬಹುದು ಈ ತರ ಲೋಡ್ ವೇರಿಯೇಷನ್ ಅನ್ನೋದನ್ನ ಅವರು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಿಲ್ಲ. ಲೋಡ್ ರೀಶೆಡ್ಯೂಲಿಂಗ್ ಇದೆ. ನಮ್ಮ ಬಳಕೆಯನ್ನ ನಾವು ಯಾವ ಸಂದರ್ಭದಲ್ಲಿ ಹೆಚ್ಚು ಮಾಡಬೇಕು, ಯಾವ ಸಂದರ್ಭದಲ್ಲಿ ಕಡಿಮೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬಹುದು ಸರ್ಕಾರ. ಅದ್ರ ಪ್ರಕಾರ ಅದಕ್ಕೆ ಟೆರಿಫ್ ಮಾಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳಿಗ್ಗೆ 9 ರಿಂದ 11 ನಾವು ಲೋಡನ್ನ ಕಡಿಮೆ ಮಾಡಿ ಇದನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾದ ಒಂದು ಪ್ರಶ್ನೆ ಏನು ಅಂದ್ರೆ, ನಾನು ಶುಮಾಕರ್ನ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯು ಕಾಂಟ್ ಹ್ಯಾವ್ ಇನ್ಫೈನೈಟ್ ಡೆವಲಪ್ಮೆಂಟ್ ವಿತ್ ಫೈನೈಟ್ ರಿಸೋರ್ಸಸ್ ಅಂತ ಒಂದು ಮಾತು ಹೇಳಿದ್ದಾರೆ. ಅಭಿವೃದ್ಧಿ ಅನ್ನೋದು ಅನಂತವಾಗಿ ನಡೀಲಿಕ್ಕೆ ಸಾಧ್ಯವಾ? ಇವತ್ತಿನ ಬೇಡಿಕೆಗೋಸ್ಕರ ನಾವು ಇದನ್ನ ಮಾಡ್ತಾ ಇದ್ರೆ ಇನ್ನು 10 ವರ್ಷದ ನಂತರ ನಮ್ಮ ಬೇಡಿಕೆ ಜಾಸ್ತಿ ಆದ್ರೆ ಆಗ ಮತ್ತಷ್ಟು ಕಾಡುಗಳನ್ನ ಕಡಿಲಿಕ್ಕೆ ಸಾಧ್ಯನಾ? ಮತ್ತೆ ಇನ್ನು 10 ವರ್ಷದ ನಂತರ ಮತ್ತಷ್ಟು ಕಾಡುಗಳನ್ನ, ಅಂದ್ರೆ ನಮ್ಮಲ್ಲಿರುವ ಸಂಪತ್ತು ಏನಿದೆ, ಸಂಪನ್ಮೂಲ ಅದು ಸೀಮಿತ. ಕಾಡು ಬೆಳೆಯೋದಿಲ್ಲ, ಭೂಮಿ ಬೆಳೆಯೋದಿಲ್ಲ, ನೀರು ಜಾಸ್ತಿ ಆಗೋದಿಲ್ಲ, ಕೃಷಿ ಭೂಮಿ ಜಾಸ್ತಿ ಆಗೋದಿಲ್ಲ. ಆದ್ರೆ ನಮ್ಮ ಬೇಡಿಕೆ ಜಾಸ್ತಿನೇ ಆಗ್ತಾ ಹೋದ್ರೆ ಇದಕ್ಕೆ ಹೇಗೆ ನಾವು ಇದನ್ನ ಬ್ಯಾಲೆನ್ಸ್ ಮಾಡಬಹುದು? ಇದನ್ನ ಮುಖ್ಯವಾಗಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯ ಹೆಸರಿನಲ್ಲಿ ಮೂಲಭೂತ ಅವಶ್ಯಕತೆಗಳಿಗೆ ಕಾರಣವಾದಂತ ನೀರು, ನೆಲ, ಕಾಡು ಇದನ್ನ ಹಾಳು ಮಾಡುವಂತ ಅಭಿವೃದ್ಧಿ ನಮಗೆ ಬಹಳಷ್ಟು ತೊಂದರೆಗಳನ್ನ ಈಡು ಮಾಡುತ್ತೆ. ಹಾಗಾಗಿ ಆರ್ಥಿಕವಾಗಿ, ಪಾರಿಸರಿಕವಾಗಿ ಮತ್ತೆ ತಾಂತ್ರಿಕವಾಗಿ ಈ ಎಲ್ಲಾ ಕಾರಣಗಳಿಂದನೂ ಈ ಪಂಪ್ ಸ್ಟೋರೇಜ್ ಪವರ್ ಪ್ಲಾಂಟ್ ಸಮರ್ಥನೀಯ ಅಲ್ಲ ಅನ್ನೋದನ್ನ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ.